ಬೆಳಗಾವಿ ಮಹಾನಗರ ಪಾಲಿಕೆ ವತಿಯಿಂದ ಪೊಲೀಸ್ ಇಲಾಖೆಗೆ ಬ್ಯಾರಿಕೇಡ್ ವಿತರಣೆ. ಬೆಳಗಾವಿ ಮಹಾನಗರ ಪಾಲಿಕೆ ವತಿಯಿಂದ ಪೊಲೀಸ್ ಇಲಾಖೆಗೆ 343 ಬ್ಯಾರಿಕೇಡ್ಗಳನ್ನು ವಿತರಿಸಲಾಯಿತು. ಬೆಳಗಾವಿ ಮಹಾಪೌರರಾದ ಪ್ರೀತಿ ಕಾಮಕರ್, ಉಪಮಹಾಪೌರ್ ಹನುಮಂತ ಕೊಂಗಾಲಿಯವರು ಬ್ಯಾರಿಕೇಡ್ಗಳನ್ನು ಡಿಸಿಪಿ ಎನ್.ವಿ. ಬರಮುನಿಯವರಿಗೆ ಹಸ್ತಾಂತರಿಸಿದರು. ಮಹಾಪೌರ ಪ್ರೀತಿ ಕಾಮಕರ್ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಬೆಳಗಾವಿ ಮಹಾನಗರ ಪಾಲಿಕೆ ವತಿಯಿಂದ ಪೊಲೀಸ್ ಇಲಾಖೆಗೆ 343 ಬ್ಯಾರಿಕೇಡ್ಗಳನ್ನು ವಿತರಿಸಲಾಗಿದೆ ಹಾಗೂ ಸುರಕ್ಷತೆ ದೃಷ್ಟಿಯಿಂದ ಮಹಾನಗರ ಪಾಲಿಕೆ ಈ ಕ್ರಮ ಕೈಗೊಂಡಿದೆ ಅಂತ ತಿಳಿಸಿದರು. ಪ್ರತಿ ವರ್ಷ ಇದನ್ನು ರೇಟಾಗಿ ತಗೋತಾ ಇದ್ದೀವಿ. ಈಗ ನಾವೇ ಖರೀದಿ ಮಾಡಿಕೊಂಡು ಪ್ರತಿ ವರ್ಷ ಇದನ್ನು ರೇಟಾಗಿ ತಗೋತಾ ಇದ್ದೀವಿ. ಈಗ ನಾವೇ ಖರೀದಿ ಮಾಡಿಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನಾವು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ಎಷ್ಟು ಮಾಡ್ತಾ ಇದ್ದಾರೆ? 343 ಟೋಟಲಿ 343 ಕೊಡ್ತಾ ಇದ್ದೀವಿ. ಯಾವ ಯೋಜನೆ ಮಹಾನಗರ ಪಾಲಿಕೆ? ಉಪಮೇಯರ್ ಹನುಮಂತ ಕೊಂಗಾಲಿ ಬ್ಯಾರಿಕೇಡ್ಗಳ ಮೇಲೆ ಮಹಾನಗರ ಪಾಲಿಕೆ ವತಿಯಿಂದ ಜಾಗೃತಿ ಅಭಿಯಾನದ ಫಲಕಗಳನ್ನು ಅಳವಡಿಸಲಾಗಿದ್ದು, ಸ್ವಚ್ಛ ಭಾರತ ಹಾಗೂ ಹೆಲ್ಮೆಟ್ ಜಾಗೃತಿ ಅಭಿನಯದ ಜಾಗೃತಿ ಅಭಿಯಾನ ಮಾಹಿತಿ ನೀಡಲಾಗಿದೆ. ಬೆಳಗಾವಿ ಮಹಾನಗರ ಪಾಲಿಕೆ ವತಿಯಿಂದ ಪೂಜ್ಯ ಮಹಾಪೌರರ ನೇತೃತ್ವದಲ್ಲಿ ಹಾಗೂ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟಿಂದ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವಶ್ಯಕವಾಗಿರುವಂಥ ಬ್ಯಾರಿಗೇಡ್ಸನ್ನು ಇವತ್ತಿನ ದಿವಸ ನಾವು ಮಹಾನಗರ ಪಾಲಿಕೆಯಿಂದ 343 ಬ್ಯಾರಿಗೇಡ್ಸ್ಗಳನ್ನು ಕೊಡ್ತಾಯಿದ್ದೀವಿ. ಪ್ರತಿ ವರ್ಷ ಅವ್ರು ರೆಂಟ್ ಮೇಲೆ ಪಡ್ತಿದ್ರು ಮತ್ತು ಅದನ್ನು ತರಕ್ಕೂ ಮತ್ತೊಂದು ಭಾಳಷ್ಟು ತ್ರಾಸ ಆಕಿತ್ತು. ಅದಕ್ಕೆ ಅದು ಆಗಬಾರ್ದು, ಪೊಲೀಸನವರಿಗೆ ಇಮಿಡಿಯೇಟ್ಲಿ ಎಲ್ಲರೂ ಬಂದೋಬಸ್ತಿ ಮತ್ತೊಂದು ಇದ್ದಾಗ ಅದನ್ನು ವ್ಯವಸ್ಥೆ ಮಾಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಮಹಾನಗರ ಪಾಲಿಕೆಯಿಂದ ನಾವು ನೀಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಕಮಿಷನರ್ ಆದಿಯಾಗಿ ಎಲ್ಲ ಆಫೀಸರ್ಸ್ ಆದಿಯಾಗಿ ಮತ್ತು ಎಲ್ಲ ನಮ್ಮ ನಗರ ಸೇವಕರ ಒಂದು ಕೋಆಪ್ರೇಷನ್ನಿಂದ ಈ ಕಾರ್ಯವನ್ನು ನಾವು ಬೆಳಗಾವಿ ಪೊಲೀಸ್ ಡಿಪಾರ್ಟ್ಮೆಂಟ್ ಒದಗಿಸಿಕೊಡ್ತಾ ಇದ್ವಿ ಅಂತ ಹೇಳ್ತೀವಿ. ಬ್ಯಾರಿಕೇಡ್ಗಳನ್ನು ಸ್ವೀಕರಿಸಿ ಮಾತನಾಡಿದ ಡಿಸಿಪಿ ಎನ್.ವಿ. ಬರಮಣಿ, ಪೊಲೀಸ್ ಇಲಾಖೆಗೆ ಈ ಬ್ಯಾರಿಕೇಡ ಅನೇಕ ಕಾರ್ಯಕ್ರಮಗಳಿಗೆ ಸಹಾಯವಾಗಲಿದೆ. ಬೆಳಗಾವಿ ನಗರ ವಿಸ್ತರಣೆಗೊಂಡಿರುವ ಹಾಗೂ ಜನದಟ್ಟಣೆಯಿಂದ ಕೂಡಿದ್ದು, ಸಂಚಾರ ನಿಯಂತ್ರಣ ಹಾಗೂ ಅನೇಕ ಪ್ರತಿಭಟನೆ ಹಾಗೂ ಜನನಿಯಂತ್ರಣ ಸಲುವಾಗಿ ಬ್ಯಾರಿಕೇಡ್ಗಳು ಉಪಯೋಗವಾಗಲಿವೆ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ಮಹಾನಗರ ಪಾಲಿಕೆ ಮಹಾಪೌರ ಹಾಗೂ ಉಪಮಹಾಪೌರ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಬೆಳಗಾವಿ ಪ್ರತಿದಿನ ಭಾಳಷ್ಟು ಬೆಳೀತಾ ಇದೆ. ವಿಶೇಷವಾಗಿ ಸಂಚಾರಿ ವ್ಯವಸ್ಥೆ ಭಾಳಷ್ಟು ಅವಶ್ಯಕತೆ ಇರುತ್ತೆ. ಟ್ರಾಫಿಕ್ ವೆಹಿಕಲ್ಸ್, ಸಿಕ್ಕಾಪಟ್ಟೆ ವೆಹಿಕಲ್ ಮೂವ್ಮೆಂಟ್ ಭಾಳಷ್ಟು ಆಗ್ತಾ ಇರೋದರಿಂದ ಮತ್ತು ಬೆಳಗಾವಿಯಲ್ಲಿ ಪ್ರತಿಯೊಂದು ಹಬ್ಬಗಳು ಕೂಡ ಯಾವುದೇ ಮಹಾಪುರುಷರ ಹಬ್ಬ ಇರಲಿ, ಧಾರ್ಮಿಕ ಹಬ್ಬಗಳು ಇರಲಿ, ಎಲ್ಲನೂ ಕೂಡ ಭಾಳಷ್ಟು ವಿಜೃಂಭಣೆಯಿಂದ ಆಚರಿಸೋದಂತ. ವಿಶೇಷವಾಗಿ ಗಣೇಶ, ಶಿವಜಯಂತಿ, ಈ ನವಂಬರ್ 1 ಕನ್ನಡ ರಾಜ್ಯೋತ್ಸವ ಅದು ಇವೆಲ್ಲ ಭಾಳಷ್ಟು ವಿಜೃಂಭಣೆಯಿಂದ ಆಚರಿಸೋದ್ರಿಂದ ಲಕ್ಷಾಂತರ ಜನ ಇಲ್ಲೆಲ್ಲ ಸೇರ್ತಿರ್ತಾರೆ. ಆ ಟೈಮ್ದಾಗ ಈಗ ಟ್ರಾಫಿಕ್ ರೆಗ್ಯುಲೇಷನ್ ಆಯಿತು ಮತ್ತು ಲಾ ಆ್ಯಂಡ್ ಆರ್ಡರ್ ಸಲಹೆಯನ್ನು ಕೂಡ ಬೇಕಾಗ್ತದೆ. ಅದ್ರ ಜೊತೆಗೆ ಪ್ರತಿ ದಿವಸ ಜಿಲ್ಲಾಧಿಕಾರಿಗಳ ಕಚೇರಿ ಚೆನ್ನಮ್ಮ ಸರ್ಕಲ್ನಲ್ಲಿ ಒಂದು 2-3 ಆದರೂ ಕೂಡ ಪ್ರತಿಭಟನೆಗಳು ಇರ್ತಾವೆ. ಆ ಟೈಮ್ದಾಗೆಲ್ಲರೂ ಬೇಕಾಗ್ತದೆ. ಮತ್ತು ವಿಶೇಷವಾಗಿ ಬೆಳಗಾವಿಯಲ್ಲಿ ನವಂಬರ್ ಡಿಸೆಂಬರ್ದಲ್ಲಿ ಚಳಿಗಾಲದ ಅಧಿವೇಶನ ನಡೀತದೆ. ಆ ಟೈಮ್ದಾಗ ನಮಗೆ ಸುಮಾರು ಸಾವಿರಾರು ಬ್ಯಾರಿಕೇಡ್ಸ್ ಎಲ್ಲ ಬೇಕಾಗ್ತಿರ್ತಾವೆ. ಆಗ ನೆರೆ ಜಿಲ್ಲೆಗಳಿಂದ ನಾವೆಲ್ಲ ತರಿಸ್ಬೋದಾಗ್ತದೆ. ಜೊತೆಗೆ ಕಾರ್ಪೊರೇಷನ್ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಬಾಡಿಗೆ ನಿಂತರ ತರಿಸ್ಕೊಂಡು ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ. ಆ ನಿಟ್ಟಿನಲ್ಲಿ ಮಾನ್ಯ ಪೊಲೀಸ್ ಆಯುಕ್ತರು ಮಹಾನಗರ ಪಾಲಿಕೆ ಪೂಜ್ಯ ಮಹಾಪೌರರು ಮತ್ತು ಪೂಜ್ಯ ಉಪಮಹಾಪೌರರು ಕಾರ್ಪೊರೇಷನ್ ಅಧಿಕಾರಿಗಳ ಸಂಪರ್ಕಿಸಿ ಇದನ್ನು ಪೂರೈಸ್ರಿ, ಸುಮ್ಮನೆ ಪ್ರತಿ ವರ್ಷ ಅದರ ಬಾಡಿಗೆನ ಭಾಳಷ್ಟು ಲಕ್ಷಾಂತರ ಆಗ್ತದೆ ಅಂತ ಹೇಳಿದಾಗ ಅದಕ್ಕೆ ಸ್ಪಂದಿಸಿ ಪೂಜ್ಯ ಮಹಾಪೌರರು ಮತ್ತು ಪೂಜ್ಯ ಉಪಮಹಾಪೌರರು ಅವ್ರ ನಿರ್ದೇಶನದಂತೆ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಪ್ಲಸ್ ಕಾರ್ಪೊರೇಷನ್ನ ಸೂಪರ್ಡ್ ಇಂಜಿನಿಯರ್ ನಮಗೆಲ್ಲ ಲಾ ಆ್ಯಂಡ್ ಆರ್ಡರಲ್ಲಿ ಸಹಕಾರ ಮಾಡ್ತಾಯಿರ್ತಾರೆ. ಲಕ್ಷ್ಮೀ ನಿಪಾಂಕರ್ ಅವರೆಲ್ಲ ಕೂಡ ಸಹಕಾರದಲ್ಲಿ ನಮ್ಗೆ ಕೊಡ್ತಾಯಿದ್ದಾರೆ. ಜೊತೆ ನಮ್ಮೆಲ್ಲ ಸ್ನೇಹಿತರು, ನಗರ ಸೇವಕರು ಕೂಡ ಸ್ಪಂದಿಸಿದರು. ಅದರಿಂದ ಇದು ಮಾಡೋದ್ರಿಂದ ಒಂದು ಸಲ ನಮಗೆ ಒಂದು ಅಸೆಟ್ ಆದಂಗೆ ಆಗ್ತದೆ. ಪ್ರತಿ ದಿವಸ ಕೂಡ ಟ್ರಾಫಿಕ್ ಆಯ್ತು, ಲಾ ಆ್ಯಂಡ್ ಆರ್ಡರ್ ಬಂದೋಬಸ್ತಿಗೆ ಆಯ್ತು, 3 ಸೈಜ್ನಲ್ಲಿ ಸುಮಾರು 343 ಬ್ಯಾರಿಕೇಡ್ ಪೂರೈಸ್ತಾ ಇದ್ದರು. ಮಾನ್ಯ ಪೊಲೀಸ್ ಆಯುಕ್ತರ ಪರವಾಗಿ ಮತ್ತು ನಗರ ಪೊಲೀಸ್ ಇಲಾಖೆಯಿಂದ ಎಲ್ಲ ಕಾರ್ಪೊರೇಷನ್ ನಗರ ಸೇವಕರು, ಪೂಜ್ಯ ಮಹಾಪೌರರು, ಉಪಮಹಾಪೌರರು ಎಲ್ಲ ಅಧಿಕಾರಿಗಳಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದನ್ನು ಪ್ರತಿ ದಿವಸ ನಾವು ಕಾನೂನು ಸುವ್ಯವಸ್ಥೆ ಮತ್ತು ನಗರ ಸಂಚಾರಿ ಸುಗಮ ವ್ಯವಸ್ಥೆಗೆ ಸದುಪಯೋಗಪಡಿಸಬೇಕು ಅಂತ ಹೇಳ್ತಾರೆ. ಧನ್ಯವಾದ. ಬ್ಯಾರಿಕೇಡ್ಗಳ ಮೇಲೂ ಕೂಡ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಂತ ಕಾಣ್ತಾ ಇದೆ ಸರ್. ಇದ್ರ ಕಡೆ ಈಗ ಪೊಲೀಸ್ ಇಲಾಖೆಗೆ ಒಂದು ಸ್ವಲ್ಪ ಅನುಕೂಲ ಆಗುವಂಗೆ ಮಹಾನಗರ ಪಾಲಿಕೆ ಒಂದು ಕ್ರಮ ಕೈಗೊಂಡಿದೆ.
ಈಗ ತಮಗೆಲ್ಲ ಗೊತ್ತಿದೆ, ಪ್ರತಿ ದಿವಸ ಸಾಕಷ್ಟು ಅಪಘಾತಗಳಾಗ್ತಿರ್ತಾವೆ. ಅಪಘಾತಗಳಾದಾಗ ಸಣ್ಣ ಪುಟ್ಟ ಆಗೋದ್ರಿಂದ ಅಂಗವೈಕಲ್ಯತೆ ಆಗೋದು ಮತ್ತು ಭಾಳಷ್ಟು ಎಲ್ಲ ರಸ್ತೆಗಳು ಒಳ್ಳೆಯ ರಸ್ತೆಗಳಾಗಿದ್ದಾವೆ. ಸ್ಮಾರ್ಟ್ ಸಿಟಿ ಜೊತೆಗೆ ಹೈವೇ ಸಿಕ್ಕಾಪಟ್ಟೆ ವೆಹಿಕಲ್ಸ್ ಎಲ್ಲ ಸ್ಪೀಡ್ ಇರ್ತದೆ. ಆ ನಿಟ್ಟಿನಲ್ಲಿ ಅವಾಗೆಲ್ಲ ಆಕ್ಸಿಡೆಂಟ್ ಆಗಿ ಭಾಳಷ್ಟು ತೊಂದರೆ ಆಗ್ತಿರ್ತಾವೆ. ಮತ್ತು ಜೊತೆಗೆ ಈಗೆಲ್ಲ ತಮಗೆಲ್ಲ ಗೊತ್ತಿದೆ ಡ್ರಗ್ಸ್ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಜೀರೋ ಟಾಲರೆನ್ಸ್ ಅಂತ ಬಂದಿದೆ. ಡ್ರಗ್ಸ್ ಬಗ್ಗೆ ಯಾವುದನ್ನು ಕೂಡ ಜೀರೋ ಟಾಲರೆನ್ಸ್ ಇರ್ತದೆ. ಆ ನಿಟ್ಟಿನಲ್ಲಿ ಇದನ್ನು ಮಾದಕ ದ್ರವ್ಯವನ್ನು ಹೊಡೆದೋಡಿಸೋ ನಿಟ್ಟಿನಲ್ಲಿ ಎಲ್ಲ ರೀತಿಯಿಂದ ನಾವು ಕಾನೂನು ಕ್ರಮ ಜರುಗಿಸೋದ್ರ ಜೊತೆಗೆ ಅವೇರ್ನೆಸ್ ಮಾಡೋದು ಭಾಳ ಇಂಪಾರ್ಟೆಂಟ್ ಇರ್ತದೆ. ಅದ್ರ ಬಗ್ಗೆ ಆಯಿತು. ಜೊತೆಗೆ ಈಗ ಡಿಜಿಟಲ್ ಅಫೆನ್ಸಸ್ ಭಾಳಷ್ಟು, ಆನ್ಲೈನ್ ಫ್ರಾಡ್ಸ್ ಭಾಳಷ್ಟು ಆಗ್ತಾ ಇರ್ತವೆ. ಸುಮಾರು ಲಕ್ಷಾಂತರ ಕಷ್ಟಪಟ್ಟು ದುಡ್ಡು ಹಣನೂ ಕೂಡ ಹೋಗ್ತಿತ್ತು. ಆ ನಿಟ್ಟಿನಲ್ಲಿ ಕೂಡ ಅದಕ್ಕೂ ಕೂಡ ಜನರಲ್ಲಿ ಈಗ ಹೋಗ್ತಾ ಇರುವಾಗ ಟ್ರಾಫಿಕ್ನಲ್ಲಿ ನಿಂತಿರಲಿಲ್ಲ ಏನಿರ್ತೀರಿ ಬ್ಯಾರಿಕೇಡ್ ಇತ್ತಂದರೆ ಇಮಿಡಿಯೇಟ್ ಅದ್ರ ಬಗ್ಗೆ ಅಟೆನ್ಷನ್ ಕ್ರಿಯೇಟ್ ಆಗ್ತದೆ. ಅದನ್ನು ಓದೋದ್ರಿಂದ ಸ್ವಲ್ಪ ಜನ ಜಾಗೃತರಾಗ್ತಾರೆ. ಅದ್ರ ಮುಖಾಂತರ ಅವೇರ್ನೆಸ್ ಮಾಡಲಿಕ್ಕೆ ಪಾಸರ್ ವೈಸ್ ಏನು ರಸ್ತೆಯಲ್ಲಿ ಹೋಗ್ತಿರ್ತಾರಲ್ಲ ಅವ್ರಿಗೆಲ್ಲರಿಗೂ ಕೂಡ ಒಂದು ಅವೇರ್ನೆಸ್ ಇರಲಿ ಅಂತ ಹೇಳಿ ಕೋರ್ಕೊಂಡಿದ್ವಿ. ಆ ನಿಟ್ಟಿನಲ್ಲಿ ಈ ಬ್ಯಾರಿಕೇಡ್ ಕೊಡೋದ್ರ ಜೊತೆಗೆ ಅವೇರ್ನೆಸ್ ಸಾಮಾನ್ಯ ಜನರಲ್ಲಿ ಅವೇರ್ನೆಸ್ ಆಗುವ ನಿಟ್ಟಿನಲ್ಲಿ ಕೂಡ ಅದರ ಬಗ್ಗೆ ಒದಗಿಸಿದರು. ಅದಕ್ಕೆ ಮಹಾನಗರ ಪಾಲಿಕೆಗೆ ಧನ್ಯವಾದ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಮಹಾಪೌರ ಪ್ರೀತಿ ಕಾಮಕರ, ಉಪಮಹಾಪೌರ ಹನುಮಂತ ಕೊಂಗಾಲಿ, ಮಹಾನಗರ ಪಾಲಿಕೆ ಸದಸ್ಯರುಗಳಾದ ಶ್ರೀಯಸ್ ನಕಾಡಿ, ಮಾಧವಿ ರಾಗೂಚೆ, ಆನಂದ್ ಚವಾಣ್ ಮತ್ತು ಶ್ರೀಶೈಲ್ ಕಾಂಬ್ಳೆ, ಡಿಸಿಪಿ ಎನ್ವಿ ಬರಮಣಿ, ಮಹಾನಗರ ಪಾಲಿಕೆಯ ಅಭಿವೃದ್ಧಿ ಉಪಯುಕ್ತರಾದ ಲಕ್ಷ್ಮೀ ನಿಪ್ಪಾಣಿಕರ, ಸಿಪಿಐ ಕಾಳಿಮಿರ್ಚಿ, ಮಹಾನಗರ ಪಾಲಿಕೆ ಸಿಬ್ಬಂದಿ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಹಾಗೂ ಸಂಚಾರ ಪೊಲೀಸ್ ಸಿಬ್ಬಂದಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.